ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಯ ಆಶೀರ್ವಾದ ಪಡೆದರು. ಶಿವಕುಮಾರ ಸ್ವಾಮೀಜಿಯ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಸಿದ್ಧಲಿಂಗ ಸ್ವಾಮೀಜಿಯಿಂದ ಆಶೀರ್ವಾದ ಕೂಡ ಪಡೆದರು. ಇದೇ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ, ಲಕ್ಷಾಂತರ ಬಡ ಮಕ್ಕಳಿಗೆ ಬೆಳಕು ನೀಡಿರುವ ಶ್ರೇಷ್ಠ ಸ್ಥಾನವಿದು. ಇಲ್ಲಿ ಆಶೀರ್ವಾದ ಜೊತೆಗೆ ಪ್ರೇರಣೆ ಪಡೆಯುವುದು ಬಹುಮುಖ್ಯ. ರಾಜಕಾರಣಿ ಸನ್ಯಾಸಿಯಂತಿರಬೇಕು ಎನ್ನುತ್ತಾರೆ. ಅಂತಹ ರಾಜಕೀಯ ಸನ್ಯಾಸತ್ವಕ್ಕೆ ಶ್ರೀಗಳು ಮತ್ತು ಮಠ ಪ್ರೇರಣೆ ಎಂದರು. ಸೇವೆ, ಅಧಿಕಾರ, ಹಣ, ಅಂತಸ್ತು ಮೀರಿದ ಮಿತ್ರಗಳಿಗೆ ಪ್ರೇರಣಾ ಸ್ಥಳವಾಗಿರುವುದರಿಂದ ಆಶೀರ್ವಾದ ಪಡೆಯಲು ಹಿರಿಯರ ಜೊತೆಗೂಡಿ ಬಂದಿರುವುದು ಸಂತಸ ತಂದಿದೆ ಎಂದರು. ಬಿಜೆಪಿಯು ಯುವಕರಿಗೆ ಹೆಚ್ಚಿನ ರಾಜಕೀಯ ಅವಕಾಶ ಕಲ್ಪಿಸುತ್ತದೆ. ಪಕ್ಷದಲ್ಲಿ ಮೊದಲಿನಿಂದಲೂ ಈ ಸಂಪ್ರದಾಯ ಇದೆ. ನನಗೆ ಅವಕಾಶ ನೀಡಿರೋದು ಅದೇ ಮಾನದಂಡದಿಂದ. ಅರುಣ್ ಜೇಟ್ಲಿ, ಅನಂತ್ ಕುಮಾರ್ ಹೀಗೆ ಅನೇಕರಿಗೆ ರಾಜಕೀಯ ಅವಕಾಶ ಲಭಿಸಿದ್ದು ಯುವಕರಾಗಿದ್ದಾಗಲೇ ಎಂದು ಹೇಳಿದರು. ಮಾಜಿ ಸಚಿವ ವಿ ಸೋಮಣ್ಣ, ಅರುಣ್ ಸೋಮಣ್ಣ, ಯುವ ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಅಂದರೆ ರಾಜಕೀಯದಲ್ಲಿರುವಂಥವರು ರಾಜಕೀಯ ಸನ್ಯಾಸ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ದೇಶದಲ್ಲಿ. ರಾಜಕಾರಣಿಯು ಸನ್ಯಾಸಿ ಅಂತಿರಬೇಕು ಅಂತ. ಬಹುಶಃ ಇಲ್ಲಿನ ಎಲ್ಲ ಹಿರಿಯರು, ಇಲ್ಲಿದ್ದಂಥ ಹಿಂದಿನ ಗುರುಗಳು, ಈಗಿನ ಪೂಜ್ಯರು ಯಾರನ್ನು ನೋಡಿದ್ರೂ ಕೂಡ ಆ ರೀತಿಯ ಒಂದು ರಾಜಕೀಯ ಸನ್ಯಾಸ ಯಾವ ರೀತಿ ಇರಬೇಕು ಅನ್ನೋದಕ್ಕೊಂದು ಪ್ರೇರಣೆ ಇದೆ. ಜನಕ್ಕೆ ಯಾವ ರೀತಿ ಸೇವೆ ಮಾಡಬೇಕು, ಹೇಗೆ ಅಧಿಕಾರ, ದುಡ್ಡು, ಅಂತಸ್ತು ಯಾವುದೋ ನಮಗೆ ತಲೆಗೆ ಹೋಗದಲೇ ನಾವು ವಿನಮ್ರತೆಯಿಂದ ಹೇಗೆ ಬದುಕಬೇಕು, ಇದೆಲ್ಲದಕ್ಕೂ ಇರುವಂಥ ಒಂದು ಪ್ರೇರಣಾ ಸ್ಥಳ ಇದು. ಆದ್ದರಿಂದ ಇಲ್ಲಿ ಈ ಪಾವಿತ್ರ್ಯತೆ, ಈ ಪ್ರೇರಣೆಯನ್ನು ಪಡೆದು ಹೋಗಲಿಕ್ಕೆ ನಮ್ಮ ಹಿರಿಯ ನಾಯಕರಾದಂಥ ಸೋಮಣ್ಣ ಸರ್ ಅವರ ನೇತೃತ್ವದಲ್ಲಿ, ಅರುಣ್ ಸೋಮಣ್ಣ ಅವರು, ಹರ್ಷವರ್ಧನ್ ಗೌಡರು, ನಾವೆಲ್ಲರೂ ಇವತ್ತು ಇಲ್ಲಿ ಬಂದು